ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 7th ಪೇ ಕಮಿಷನ್ನ ಬಗ್ಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಲೇಟೆಸ್ಟ್ ಅಪ್ಡೇಟನ್ನು ನೀಡಲಿದ್ದೇನೆ. ನಿಮ್ಗೆ ಇವಾಗಲೇ ತಿಳಿದಿರೋ ಹಾಗೆ ಮಾರ್ಚ್ 16ರಂದು ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಆ ವರದಿಯನ್ನು 7ನೇ ವೇತನ ಆಯೋಗದಿಂದ ಪಡೆದುಕೊಂಡು ಅದನ್ನು ಆರ್ಥಿಕ ಇಲಾಖೆಗೆ ಕೊಟ್ಟಿದ್ದರು. ಆರ್ಥಿಕ ಇಲಾಖೆಯವರು ಪರಿಶೀಲಿಸಿ ಅದರಲ್ಲಿ ಯಾವುದನ್ನೆಲ್ಲ ಪರಿಗಣಿಸಬೇಕಂತ ಹೇಳ್ತಾರೆ, ಅದನ್ನು ನಾವು ಜಾರಿಗೆ ತರ್ತೀವಿ ಅಂತ ಹೇಳಿದರು. ಸೊ ಇವಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಜುಲೈ 1ರಿಂದ 7ನೇ ವೇತನ ಆಯೋಗವನ್ನು ಜಾರಿಗೆ ತರೋದಕ್ಕೆ ಆರ್ಥಿಕ ಇಲಾಖೆಯವರು ಹಸಿರು ನಿಶಾನೆ ನೀಡಿದ್ದಾರೆ ಅಂತ. ಸೊ ಅದು ಯಾವೆಲ್ಲ ಪಾಯಿಂಟ್ಸ್ಗೆ ಅವರು ಅಂಗೀಕಾರ ನೀಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ಈ 8 ಪಾಯಿಂಟ್ಗಳಿಗೆ 8 ಅಂಶಗಳಿಗೆ ಆರ್ಥಿಕ ಇಲಾಖೆಯವರು ಈ ಶಿಫಾರಸುಗಳಿಗೆ ಅಂಗೀಕಾರವನ್ನು ನೀಡಿದ್ದಾರೆ. ಈ 8 ಪಾಯಿಂಟ್ಸು ನಿಮಗೆ ನಿಮ್ಮ ಜುಲೈ 1ರಿಂದ ಏನು 7ನೇ ವೇತನ ಆಯೋಗ ಜಾರಿ ಆಗುತ್ತೋ ರಾಜ್ಯ ಸರ್ಕಾರಿ ನೌಕರರಿಗೆ ಅದರಲ್ಲಿ ಕಾಣ್ಬೋದಾಗಿದೆ. ಸೊ ಮೊದಲನೇದಾಗಿ, ಇನ್ನೂ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ. ಆವಾಗ ನಿಮಗೆ ಏನೇ ಲೇಟೆಸ್ಟ್ ಅಪ್ಡೇಟ್ ಇದ್ದರೂ ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ನಾನು ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳನ್ನು ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ನಿಮಗೂ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ, ಹಾಗೂ ನಿಮ್ಮ ಕೊಲೀಗ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಇನ್ಫಾರ್ಮೇಷನನ್ನು ತಿಳಿಸಿ. ಮೊದಲನೇದಾಗಿ, ಕನಿಷ್ಠ ಮೂಲ ಮಾಸಿಕ ವೇತನವನ್ನು 17,000ದಿಂದ 27,000ಕ್ಕೆ ಪರಿಷ್ಕರಿಸುವುದು ಅಂತ ಹೇಳಿದ್ದಾರೆ. ಅಂದರೆ ಏನು ಬೇಸಿಕ್ ಪೇ ಇರುತ್ತೆ, ಮಿನಿಮಮ್ ಬೇಸಿಕ್ ಪೇ ಇಷ್ಟರವರೆಗೆ 17,000 ಇತ್ತು, 17,000 ಇರೋದನ್ನು ಇನ್ನೂ ಅದನ್ನು 27,000 ಮಾಡಿದ್ದಾರೆ. ಅಂದರೆ ಯಾರೇ ರಾಜ್ಯ ಸರ್ಕಾರಿ ನೌಕರರಾಗಿದ್ದರೂ ಅವರಿಗೆ ಇನ್ಮೇಲಿಂದ ಮಿನಿಮಮ್ ಬೇಸಿಕ್ ಪೇ 27,000 ಸಿಗಲಿದೆ. ಇದೇ ಒಂದು ದೊಡ್ಡ ಸ್ಯಾಲ್ರಿ ಚೇಂಜ್ ಆಗುತ್ತೆ. ಇಷ್ಟು ಆಲ್ಮೋಸ್ಟ್ ನೀವು ನೋಡ್ತಿರ್ಬೋದು 10,000 ಅಷ್ಟು ಜಾಸ್ತಿ ಆಗಲಿದೆ ಬೇಸಿಕ್ ಪೇ. ಸೊ ಹಾಗಾಗಿ ಇದು ಒಂದು ಮೇನ್ ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟು, ಗರಿಷ್ಠ ವೇತನವನ್ನು 2,41,40,000ಕ್ಕೆ ನಿಗದಿಪಡಿಸುವುದು ಅಂತ ಹೇಳಿದ್ದಾರೆ. ಸೊ ಗರಿಷ್ಠ ವೇತನವನ್ನು ಕೂಡ 2,41,000, ಅಂದರೆ ಮ್ಯಾಕ್ಸಿಮಮ್ ನಿಮ್ಮ ಸ್ಯಾಲ್ರಿ ತಿಂಗಳಿಗೆ 2,41,000ವರೆಗೂ ಹೋಗ್ಬೋದು ನೀವು ರಾಜ್ಯ ಸರ್ಕಾರಿ ನೌಕರರಾಗಿದ್ದರೆ ಅಂತ ಹೇಳಿ ಅದನ್ನು ನಿಗದಿಪಡಿಸಿದ್ದಾರೆ. ಈಗಿರುವ 400ರಿಂದ 3,100ರ ಬದಲು 650ರಿಂದ 5,000ವರೆಗೆ ಪರಿಷ್ಕೃತ ವೇತನ ನೀಡೋದು. ಅಂದರೆ ಇವಾಗ ನಿಮ್ಗೆ ಗೊತ್ತಿರ್ಬೋದು, ಅಲೌನ್ಸಸ್ ಏನು ಎಕ್ಸ್ಟ್ರಾ ಸಿಗುತ್ತೆ ಅದು ಪರ್ ಮಂತು 400ರಿಂದ 3,100 ರುಪೀಸ್ವರೆಗೂ ರೇಂಜ್ ಆಗುತ್ತೆ. ಅದನ್ನು ಜಾಸ್ತಿ ಮಾಡಿ 650ಯಿಂದ 5,000ವರೆಗೂ ಜಾಸ್ತಿ ಮಾಡಿದ್ದಾರೆ. ಸೊ ಇದು ಎಕ್ಸ್ಟ್ರಾ ಅಲೌನ್ಸ್, ಬೇಸಿಕ್ ಪೇ ಮೇಲೆ ಸಿಗುವಂಥ ಅಲೌನ್ಸಸ್. ಇದನ್ನು ಕೂಡ ನಿಮ್ಮ ಸ್ಯಾಲ್ರಿನಲ್ಲಿ ತುಂಬಾ ವ್ಯತ್ಯಾಸ ಕಾಣಕ್ಕೆ ಸಿಗುತ್ತೆ. ಮ್ಯಾಕ್ಸಿಮಮ್ ಅಪ್ ಟು ಹೇಳಿದ್ದಲ್ವ 5,000 ರುಪೀಸ್ವರೆಗೂ ನಿಮಗೆ ಇನ್ಕ್ರಿಮೆಂಟ್ ಸಿಗೋ ಚಾನ್ಸ್ ಇರುತ್ತೆ ಇದರಿಂದ. ಇದು ಡಿಪಾರ್ಟ್ಮೆಂಟ್ ವೈಸ್ ಚೇಂಜ್ ಆಗುತ್ತೆ. ನೀವು ಯಾವ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೀರಾ, ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಗೆ ಸ್ಪೆಷಲ್ ಅಲೌನ್ಸ್ ಸಿಗುತ್ತೆ. ನೆಕ್ಸ್ಟು, ಮಾಸಿಕ ಪಿಂಚಣಿ ಪ್ರಮಾಣವು ಅಂತಿಮವಾಗಿ ಪಡೆದ ಮೂಲ ವೇತನದ 50% ಮುಂದುವರಿಸುವುದು. ಅಂದರೆ ಏನಾಯಿತು, ಇವಾಗ 7ನೇ ವೇತನ ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಮೂಲ ವೇತನದ 75% ಕೊಡಬೇಕಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಬಟ್ ಅದನ್ನು ಪರಿಗಣಿಸಿಲ್ಲ. ಪೆನ್ಷನ್ ಏನಿದೆ, ನೀವು ರಿಟೈರ್ಡ್ ಆಗ್ತಾ ಎಷ್ಟು ನಿಮ್ಮ ಸ್ಯಾಲ್ರಿ ಇತ್ತು ಅದರ 50% ನಿಮ್ಮ ಪೆನ್ಷನ್ ಸಿಗುತ್ತೆ ನಿಮಗೆ. ಪ್ಲಸ್ ಅದು ನಿಮ್ಮ ಬೇಸಿಕ್ ಪೇ ಆಗಿರುತ್ತೆ. ರಿಟೈರ್ಮೆಂಟ್ ಆದಿದ್ದಂಥ ಬೇಸಿಕ್ ಪೇದು 50% ನಿಮ್ಮ ಪೆನ್ಷನ್ ಬೇಸಿಕ್ ಪೇ, ಅದ್ರ ಮೇಲೆ ಮತ್ತು DA ಮತ್ತು ಫಿಟ್ಮೆಂಟ್ ಎಲ್ಲ ಕ್ಯಾಲ್ಕುಲೇಟ್ ಆಗಿ ಫೈನಲ್ ಪೆನ್ಷನ್ ಸಿಗುತ್ತೆ. 70ರಿಂದ 80 ವರ್ಷ ವಯಸ್ಸಿನ ಪಿಂಚಣಿದಾರರಿಗೆ ಮೂಲ ಪಿಂಚಣಿಯ ಹೆಚ್ಚುವರಿ 10% ಹೆಚ್ಚುವರಿಗೆ ಶಿಫಾರಸು ಮಾಡಿದೆ. ಅಂದರೆ ಒಂದು ವೇಳೆ ನೀವು ರಿಟೈರ್ಡ್ ಆಗಿದ್ದು ನಿಮ್ಮ ಏಜು 70ಯಿಂದ 80 ಇಯರ್ಸ್ ಒಳಗಡೆ ಇದ್ದರೆ, 70 to 80 ಇಯರ್ಸ್ ಏನು ಜಾಸ್ತಿ ಇರೋರಿಗೆ ನಿಮಗೇನು ಪೆನ್ಷನ್ ಸಿಗ್ತಿರುತ್ತೆ ಅದರ ಮೇಲೆ ಎಕ್ಸ್ಟ್ರಾ 10% ಎಡಿಷನಲ್ ಸಿಗುತ್ತೆ. ಸೊ ನಿಮಗೇನು ಎಲ್ಲರಿಗೂ ಸಿಗ್ತಿರೋ ಥರ DA ಇದು ಎಲ್ಲದೂ ಸಿಗುತ್ತೆ, ಪ್ಲಸ್ ಅದ್ರ ಮೇಲೆ 10% ಎಕ್ಸ್ಟ್ರಾ ಸಿಗುತ್ತೆ. ನೆಕ್ಸ್ಟು, C ಮತ್ತು D ಗ್ರೂಪ್ ನೌಕರರಿಗೆ ರಾಜ್ಯ ಗುಂಪು ವಿಮಾ ಯೋಜನೆಯ ಮಾಸಿಕ ವಂತಿಗೆಯನ್ನು 100%, ಹಾಗೆಯೇ AB ನೌಕರರಿಗೆ 50% ಹೆಚ್ಚಿಸೋದು. ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಗ್ರೂಪ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ. ಗ್ರೂಪ್ ಇನ್ಶೂರೆನ್ಸ್ ಅಂದರೆ
ಹೆಲ್ತ್ ಕೇರಲ್ಲಿ ನಿಮ್ಮ ಫ್ಯಾಮಿಲಿ, ನಿಮ್ಮ ಪೇರೆಂಟ್ಸು, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ ಇವರನ್ನೆಲ್ಲರನ್ನು ಇನ್ಕ್ಲೂಡ್ ಮಾಡಿ ಒಂದು ಗ್ರೂಪ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಕೊಟ್ಟಿರ್ತಾರೆ ಗೌರ್ಮೆಂಟ್ ಕಡೆಯಿಂದ. ಸೊ ಅದರದ್ದು ದೇಣಿಗೆನು ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು 1 ಲಕ್ಷ ಇದೆ ಅಂತ ಅಂದ್ಕೊಳ್ಳಿ, ಇಷ್ಟರವರೆಗೆ ಕವರ್ ಎಕ್ಸಾಂಪಲಿಗೆ ನಾನು ಹೇಳ್ತಿರೋದು, ಅದನ್ನು 2 ಲಕ್ಷ ಕವರ್ ಮಾಡೋದು. ಅಂದರೆ 2 ಲಕ್ಷದವರೆಗೂ ನಿಮಗೆ ಮೆಡಿಕಲ್ ಖರ್ಚು ಫ್ರೀಯಾಗಿ ಸಿಗೋ ಥರ ಮಾಡೋದು. ಅದು CD ನೌಕರರಿಗೆ 100% ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. AB ನೌಕರರಿಗೆ 50%. ಅಂದರೆ ಇವಾಗ ನಿಮ್ಗೆ ಎಕ್ಸಾಂಪಲ್ 1 ಲಕ್ಷ ಎಷ್ಟುವರೆಗೆ ಕವರ್ ಸಿಗ್ತಿದ್ರೆ ಇನ್ಶೂರೆನ್ಸ್ ಕವರು, ಅದನ್ನು 1,50,000 ಮಾಡೋದು. ಸೊ ಈ ಚೇಂಜಸನ್ನು ಕೂಡ ಆರ್ಥಿಕ ಇಲಾಖೆ ಪರಿಗಣಿಸಿದೆ. ನೆಕ್ಸ್ಟು ಇನ್ನೊಂದೇನೆಂದರೆ BBMP ವ್ಯಾಪ್ತಿಯೊಳಗೆ AB ಗ್ರೂಪ್ ನೌಕರರಿಗೆ ನಗರ ಪರಿಹಾರ ಭತ್ಯೆಯನ್ನು 600ರಿಂದ 900, ಅಂದರೆ BBMPಯಲ್ಲಿ ಇರೋರಿಗೆ ಯಾರ್ಯಾರು ಇರ್ತಿರೋ ಅವರಿಗೆಲ್ಲ 600ರಿಂದ 900 ರೂಪಾಯಿ ಜಾಸ್ತಿ ಆಗಲಿದೆ ನಗರ ಪರಿಹಾರ ಭತ್ಯೆ ಅಂತ. ಇದು ಪ್ರತಿ ತಿಂಗಳು ಸಿಗುವಂಥದ್ದು. ಸೊ ಹಾಗಾಗಿ ತುಂಬಾ ಹೆಲ್ಪ್ ಆಗಲಿದೆ ಜಾಸ್ತಿ ಮಾಡಿರೋದ್ರಿಂದ. CD ಗ್ರೂಪ್ ನೌಕರರಿಗೆ 500ರಿಂದ 750ವರೆಗೆ. ಉಳಿದ ಮಹಾನಗರಗಳಲ್ಲಿ 400 ಇರೋದು 700 ಆಗ್ತಿದೆ, ಮತ್ತು 400ರಿಂದ 950 ಈ ಥರ ಜಾಸ್ತಿ ಆಗ್ತಿದೆ. ಸೊ ಇದು BBMP ಮತ್ತು ಇದರಲ್ಲಿ ABCD ಗ್ರೂಪ್ ನೌಕರರಿಗೆ ಇದು ಅನ್ವಯ ಆಗುತ್ತೆ. ನೆಕ್ಸ್ಟು ಸಮವಸ್ತ್ರ ಭತ್ಯೆ, ಪ್ರಯಾಣ ಭತ್ಯೆ, ಸಾಗಣೆ ಭತ್ಯೆ, ದಿನ ಭತ್ಯೆ ಎಲ್ಲದನ್ನು 25% ಹೆಚ್ಚಿಸಿ ಪರಿಷ್ಕರಿಸುವುದು. ಅಂದರೆ ನಿಮಗೇನು ಡೈಲಿ ಟ್ರಾವೆಲ್ ಅಲೌನ್ಸಸ್ ಇರುತ್ತೆ, ಅಥವಾ ಇವಾಗ ಊರಿಗೆ ಹೋಗ್ತಿದ್ದೀರ ಅದರಲ್ಲಿ ಲೀವ್ ಟ್ರಾವೆಲ್ ಅಲೌನ್ಸಸ್ ಇರುತ್ತೆ, ಅದೆಲ್ಲದನ್ನು, ಮತ್ತು ರಿಲೊಕೇಶನ್ ಬೆನಿಫಿಟ್ಸ್ ಏನಿರುತ್ತೆ ಅದೆಲ್ಲದನ್ನು ಕೂಡ 25% ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ A ಗ್ರೂಪ್ ನೌಕರರಿಗೆ 65 ಲಕ್ಷ, ಉಳಿದ ನೌಕರರಿಗೆ 40 ಲಕ್ಷ ಗೃಹ ನಿರ್ಮಾಣ ಭತ್ಯೆ ಅಂತ. ಇದನ್ನು ಸಿಂಪಲ್ಲಾಗಿ ನಿಮಗೆ ಗೊತ್ತಿರ್ಬೋದು. ಇವಾಗ ಏನಾದರೂ ಸ್ವಂತ ಮನೆ ಕಟ್ತಿದ್ದೀರಾ, ಸರ್ಕಾರಿ ನೌಕರರು ಅಂದರೆ ಅಂಥವ್ರಿಗೆ ತುಂಬಾ ಹೆಲ್ಪ್ ಆಗಲಿದೆ. ಯಾಕಂದರೆ A ಗ್ರೂಪ್ ನೌಕರರಿಗೆ ನಿಮಗೆ 65 ಲ್ಯಾಕ್ವರೆಗೂ ಕೂಡ ನಿಮಗೆ ಅಲವೆನ್ಸ್ ಸಿಗಲಿದೆ. ಮತ್ತು ಉಳಿದ ನೌಕರರಿಗೆ 40 ಲ್ಯಾಕ್ಸ್ವರೆಗೂ ಗೃಹ ನಿರ್ಮಾಣಕ್ಕೆ, ಅಂದರೆ ನೀವು ಅಡ್ವಾನ್ಸಾಗಿ ತೊಗೊಳ್ಬೋದಾಗಿದೆ ಈ ಅಮೌಂಟನ್ನು. ಆಮೇಲೆ ನಿಮ್ಮ ಸ್ಯಾಲ್ರಿನಲ್ಲಿ ಸ್ವಲ್ಪನೇ ಕಟ್ಟಾಗುತ್ತೆ. ಸೊ ಇದು ತುಂಬ ಜನರಿಗೆ ಯೂಸ್ ಆಗಲಿದೆ. ನೆಕ್ಸ್ಟು ವಾರದಲ್ಲಿ 5 ದಿನಗಳ ಕೆಲಸಕ್ಕೆ ಶಿಫಾರಸು. ಅಂದರೆ ಇವಾಗೆಲ್ಲ IT ಕಂಪನಿಯೆಲ್ಲ ಇರೋ ಥರ ಸ್ಯಾಟರ್ಡೆ ಸಂಡೇ ರಜೆ ಕೊಟ್ಬಿಟ್ಟು ಗೌರ್ಮೆಂಟ್ ಆಫೀಸಸ್ ಕೂಡ ವಾರದಲ್ಲಿ ಬರೀ 5 ದಿನ ಕೆಲಸ ಮಾಡೋದಕ್ಕೆ ಇದನ್ನು ಕೂಡ ಆರ್ಥಿಕ ಇಲಾಖೆ ಯಾವುದೇ ತೊಂದರೆ ಇಲ್ಲ ಅಂಥೇಳಿ ಅಂಗೀಕಾರ ಮಾಡಿದೆ. ಇದೆಲ್ಲ ಜಾರಿಗೆ 7ನೇ ವೇತನ ಆಯೋಗ ಜಾರಿಗೆ ಬಂದಾಗ ಅದರಲ್ಲಿ ಈ ಎಲ್ಲ ಅಂಶಗಳನ್ನು ಒಳಗೊಂಡಿರುತ್ತೆ. ನೆಕ್ಸ್ಟು ಹೆರಿಗೆಗೆ 60 ದಿನ, ಅಂದರೆ ಯಾರು ಇದು ಗಂಡಸರಿಗೂ ಕೂಡ, ಇದು ಹೆಂಗಸರಿಗಲ್ಲ ಗಂಡಸರಿಗೆ ಕೂಡ ಹೆರಿಗೆ ಇವಾಗ ಹೆಂಡತಿಗೆ ಹೆರಿಗೆ ಆಗಿದೆ ಅಂತಿದ್ರೆ ಇವರು ಕೂಡ ಒಂದು 60 ಡೇಸ್ ಏನು ನಿಮಗೆ ನವಜಾತ ಶಿಶು ಆರೈಕೆ ಅಂತ ಹೇಳಿ ಅವರು ಕೂಡ ಅಪ್ಲೈ ಮಾಡ್ಬೋದಾಗಿದೆ 50% ಸ್ಯಾಲ್ರಿ ಒಟ್ಟಿಗೆ. ಮತ್ತು 18 ವಾರಗಳ ಹೆರಿಗೆ ರಜೆ, ಅದನ್ನು ಕೂಡ, ಅಂದರೆ ಇವಾಗ ಹೆಂಗಸರು ಏನಂದರೆ ಈ ಟೈಮಲ್ಲಿ ಅವ್ರಿಗೆ ಕಂಪ್ಲೀಟಾಗಿ 60 ದಿನ ನವಜಾತ ಶಿಶು ಆರೈಕೆ ಮತ್ತು 18 ವಾರ ಹೆರಿಗೆ ರಜೆ ಸಿಗುತ್ತೆ. ಗಂಡಸರು ಯಾರು ಅವ್ರ ಹೆಂಡತಿಗೆ ಡೆಲಿವರಿ ಆಗಿರುತ್ತೋ ಅಂಥವ್ರಿಗೆ ಏನಂದರೆ ಅವರು 50% ಸ್ಯಾಲ್ರಿ ಒಟ್ಟಿಗೆ ರಜೆಗೆ ಅಪ್ಲೈ ಮಾಡ್ಬೋದಾಗಿದೆ. ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.